ವೀಕ್ಷಕರೇ, ನಿಮಗೆ ಯಾವತ್ತಾದ್ರೂ ಫೋಮೋನ ಅನುಭವ ಆಗಿದ್ಯಾ? ಒಂದು ಜೀವಕ್ಕಿಂತ ಫೋನ್ ಮುಖ್ಯವಾಗಬಹುದಾ? ಐಫೋನ್ ಖರೀದಿಸಲು ಸಾಧ್ಯವಾಗಲಿಲ್ಲ ಅಂತ ಅನೇಕ ಯುವಕರು ಆತ್ಮಹತ್ಯೆ ಮಾಡಿಕೊಂಡಿರೋ ವಿಚಾರ ನಿಮಗೊತ್ತಾ? ಐಫೋನ್ ಅವಶ್ಯಕತೆ ಆಗಿರದೆ ಸ್ಥಿತಿಯ ಸಂಕೇತವಾಗಿ ಯಾಕೆ ಮಾರ್ಪಟ್ಟಿದೆ? ಸ್ವಲ್ಪ ವಿವರವಾಗಿ ನೋಡೋಣ ಬನ್ನಿ. ನಿಮಗೆ ಫೋಮೋ ಗೊತ್ತಾ? ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಇತರರ ಬಳಿ ಇರುವ ಏನನ್ನಾದರೂ ನಾವು ನಮ್ಮ ಬಳಿ ಹೊಂದಿಲ್ವಲ್ಲ, ಮತ್ತು ಇದರಿಂದಾಗಿ ನಾವು ಈ ಜಗತ್ತಿನಲ್ಲಿ ಬಹಳ ಹಿಂದುಳಿದು ಬಿಟ್ಟಿದ್ದೇವೆ ಅಂತನ್ನುವ ಭಾವನೆ, ಇದುವೇ ಫೋಮೋ. ಭಾರತದಲ್ಲಿ ಈ ಫೋಮೋ ಸಮಸ್ಯೆ ಯುವಕರಲ್ಲಿ ಬಹಳ ಪ್ರಚಲಿತವಾಗಿದೆ. ಇದೀಗ ನಮ್ಮಲ್ಲಿ ಐಫೋನ್ 17 ಬಿಡುಗಡೆಗೊಂಡಿರೋ ಸಂದರ್ಭದಲ್ಲಿ ಇದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ನೋಡಿ. ದೇಶಾದ್ಯಂತ ಅದರ ಕ್ರೇಜ್ ಗಗನಕ್ಕೇರಿದೆ. ಮುಂಬೈಯಲ್ಲಂತೂ ಐಫೋನ್ ಖರೀದಿ ಸಂದರ್ಭ ನೂಕುನುಗ್ಗಲು, ಹೊಡೆದಾಟ, ಬಡಿದಾಟಗಳು ಕೂಡ ನಡೆದು ಹೋಗಿವೆ. ಆದರೆ ಸಮಸ್ಯೆ ಈ ಬೆಳೀತಾ ಇರೋ ಕ್ರೇಜ್ ಅಲ್ಲ. ಸಮಸ್ಯೆ ಏನಂದ್ರೆ ಐಫೋನ್ ಒಂದು ಸ್ಥಾನಮಾನದ ಸಂಕೇತವಾಗಿರೋದು. ಇದು ಜನರು ತಮ್ಮ ಆರ್ಥಿಕ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಬೆಲೆಯ ಐಫೋನ್ಗಳನ್ನು ಖರೀದಿಸುವ ಪರಿಸ್ಥಿತಿಗೆ ಕಾರಣವಾಗಿದೆ. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಕಳೆದ 6-7 ವರ್ಷಗಳಲ್ಲಿ ಭಾರತದಲ್ಲಿ ಐಫೋನ್ಗಳ ಮೇಲಿನ ಕ್ರೇಜ್ ಸ್ಫೋಟಗೊಂಡಿದೆ ಅಂತಾನೆ ಹೇಳಬಹುದು. ಆರ್ಥಿಕವಾಗಿ ಸಬಲರಲ್ಲದ ಮತ್ತು ಈಗಾಗಲೇ ಐಫೋನ್ ಹೊಂದಿರುವ ಜನರೂ ಕೂಡ ಫೋಮೋ ಭಯದಿಂದ ಪ್ರತಿ ವರ್ಷ ಹೊಸದನ್ನ ಖರೀದಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅನೇಕರಿಗೆ ಐಫೋನ್ನ ಫೀಚರ್ಗಳ ಬಗ್ಗೆ ಸರಿಯಾಗಿ ತಿಳಿದಿರೋದೇ ಇಲ್ಲ. ಆದರೂ ಅವರು ಫೋಮೋ ಭಯದಿಂದ, ಅಂದರೆ ತಮ್ಮ ಬಳಿ ಐಫೋನ್ ಇಲ್ಲದಿದ್ದರೆ ಸ್ನೇಹಿತರು ಮತ್ತು ಸಂಬಂಧಿಕರ ಮುಂದೆ ತಮ್ಮ ಫೇಮ್ ಕಡಿಮೆಯಾಗುತ್ತೆ ಅನ್ನೋ ಭಯದಿಂದ ಐಫೋನ್ ಖರೀದಿಗೆ ಮುಂದಾಗ್ತಾರೆ. ಐಫೋನ್ ಮೇಲಿನ ಗೀಳು ಎಷ್ಟು ತೀವ್ರವಾಗಿದೆ ಅಂದರೆ ಜನರು ಇದಕ್ಕಾಗಿ ಅಕ್ಷರಶಃ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ತಾ ಇದ್ದಾರೆ. ಈ ಕೆಲವು ಉದಾಹರಣೆಗಳನ್ನು ನೋಡಿ. ನಾಗ್ಪುರದ 18 ವರ್ಷದ ಹುಡುಗಿಯೊಬ್ಬಳು ತನ್ನ ಹೆತ್ತವರು ಐಫೋನ್ ಖರೀದಿಸಲು ವಿಳಂಬ ಮಾಡ್ತಿದ್ದಾರೆ ಅಂತ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ನವಿ ಮುಂಬೈನಲ್ಲಿ 18 ವರ್ಷದ ಬಾಲಕನೊಬ್ಬ ತನ್ನ ತಂದೆ 1.5 ಲಕ್ಷ ಮೌಲ್ಯದ ಐಫೋನ್ ಖರೀದಿಸಲು ನಿರಾಕರಿಸಿ ಬದಲಾಗಿ ಆಂಡ್ರಾಯ್ಡ್ ಫೋನ್ ಖರೀದಿಸಿಕೊಟ್ರು ಅಂತ ಪ್ರಾಣ ಕಳ್ಕೊಂಡ. ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ 17 ವರ್ಷದ ಬಾಲಕನೊಬ್ಬ ತನ್ನ ಕುಟುಂಬದವರು 1 ಲಕ್ಷ ರೂಪಾಯಿ ಮೌಲ್ಯದ ಐಫೋನ್ ಖರೀದಿಸಲಿಲ್ಲ ಅನ್ನೋ ಕಾರಣಕ್ಕೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ. ಇವೆಲ್ಲ ಕೆಲವು ಉದಾಹರಣೆಗಳಷ್ಟೇ. ಇದರ ಪಟ್ಟಿ ಇನ್ನೂ ದೊಡ್ಡದಿದೆ. ಇನ್ನು ಐಫೋನ್ನ ಮೇಲಿನ ಈ ಗೀಳು ಎಷ್ಟು ಬೆಳೆದಿದೆ ಅಂದರೆ ಜನರು ಅಪರಾಧಗಳನ್ನು ಮಾಡಲು ಸಹ ಹೆದರ್ತಾ ಇಲ್ಲ. ನಾಗ್ಪುರದ 17 ವರ್ಷದ ಒಬ್ಬ ಹುಡುಗನ ಪೋಷಕರು ಕಷ್ಟಪಟ್ಟು ಕೂಲಿ ಮಾಡಿ ಬದುಕು ಸಾಗಿಸ್ತಾ ಇದ್ರು. ಆದರೆ ಆ ಹುಡುಗ ತನ್ನ ನೆರೆಹೊರೆಯವರ ಮನೆಯಿಂದ 33,000 ರೂಪಾಯಿ ಮತ್ತು ಚಿನ್ನವನ್ನ ಕದ್ದ. ಯಾಕೆ ಗೊತ್ತಾ? ಯಾಕಂದ್ರೆ ಆತ ಐಫೋನ್ ಖರೀದಿಸೋಕೆ ಬಯಸಿದ್ದ. ಹೀಗೆ ಐಫೋನ್ಗೋಸ್ಕರ ದರೋಡೆ ಮಾಡಿದವರು ಕೂಡ ಅನೇಕ ಜನ ಇದ್ದಾರೆ. ಹಾಗಾದ್ರೆ ಈ ಗೀಳಿಗೆ ಕಾರಣ ಏನು ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ತತ್ವಜ್ಞಾನಿ ರೆನೆ ಗಿರಾರ್ಡ್ ಅವರ ಕ್ಷಣಿಕ ಬಯಕೆ ಸಿದ್ಧಾಂತವು ಈ ಗೀಳನ್ನ ಸಂಪೂರ್ಣವಾಗಿ ವಿವರಿಸುತ್ತೆ. ಮೂಲತಃ ನಮ್ಮ ಆಸೆಗಳು ನಮ್ಮ ಸ್ವಂತದ್ದಾಗಿರೋದಿಲ್ಲ. ನಾವು ಇತರರನ್ನ ನೋಡುವ ಮೂಲಕ ನಮ್ಮ ಆಸೆಗಳು ಏನು ಅಂತ ನಿರ್ಧರಿಸ್ತೇವೆ. ಸ್ನೇಹಿತರಿಗೆ ಐಫೋನ್ ಇದ್ರೆ ನಮಗೂ ಅದು ಬೇಕು ಅಂತ ಅನಿಸುತ್ತೆ, ಮತ್ತು ಅದಕ್ಕಾಗಿಯೇ ಇವತ್ತು ಲಕ್ಷಾಂತರ ಜನರು ಐಫೋನ್ ಅನ್ನ ಅವಶ್ಯಕತೆ ಅಂತಲ್ಲ, ಬದಲಿಗೆ ಸ್ಥಾನಮಾನದ ಸಂಕೇತ ಅಂತ ಪರಿಗಣಿಸ್ತಾರೆ. ಹಾಗಂತ ಐಫೋನ್ನಲ್ಲಿ ಸಮಸ್ಯೆ ಇದೆ ಅಥವಾ ಸಮಸ್ಯೆ ಐಫೋನ್ನಿಂದ ಉಂಟಾಗಿದೆ ಅಂತ ನಾವು ಹೇಳ್ತಾ ಇಲ್ಲ. ವಾಸ್ತವವಾಗಿ ಐಫೋನ್ ವಿಶ್ವದ ಅತ್ಯುತ್ತಮ ಫೋನ್ಗಳಲ್ಲಿ ಒಂದಾಗಿದೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ದೀರ್ಘ ಬಾಳಿಕೆ, ಭದ್ರತೆ, ಕ್ಯಾಮರಾ ಎಲ್ಲವೂ ಪ್ರಬಲವಾಗಿದೆ. ಆದ್ರಿಂದ ಸಮಸ್ಯೆ ಫೋನ್ನಲ್ಲಿಲ್ಲ, ಸಮಸ್ಯೆ ಇರೋದು ಈ ಮನಸ್ಥಿತಿಯಲ್ಲಿ. ಅದೇನಂದ್ರೆ ಐಫೋನ್ ಹೊಂದಿರುವುದೇ ಸರ್ವಸ್ವ, ಐಫೋನ್ ಹೊಂದಿರುವುದು ಸ್ಥಿತಿಯ ಸಂಕೇತ, ನಾನು ಐಫೋನ್ ಖರೀದಿಸದೆ ಹೋದ್ರೆ ನಾನು ಹಿಂದುಳಿದು ಬಿಡ್ತೇನೆ ಅಂತನ್ನುವ ಮನಸ್ಥಿತಿ. ಈಗಿನ ಮಾರ್ಕೆಟಿಂಗ್ ಪ್ರಚಾರವೂ ಕೂಡ ಐಫೋನ್ನ ಲೇಟೆಸ್ಟ್ ಎಡಿಷನ್ ಇಲ್ಲದೆ ಹೋದ್ರೆ ಜೀವನ ಅರ್ಥಹೀನ ಅನ್ನೋ ಭಾವನೆಯನ್ನ ಸೃಷ್ಟಿಸುವಂತಿದೆ. ಹಾಗಾದ್ರೆ ಈ ಪ್ರಚಾರದ ಪ್ರಭಾವದಿಂದ ಮುಕ್ತರಾಗೋದು ಹೇಗೆ?
ಇದಕ್ಕೆ ಕೆಲವು ಮೂಲಭೂತ ಸರಳ ಪರಿಹಾರಗಳಿವೆ. ಮೊದಲ ಪರಿಹಾರ ಏನಂದ್ರೆ, ಯುವ ಜನರಿಗೆ ಆರ್ಥಿಕ ಸಾಕ್ಷರತೆ ಅಂದ್ರೆ ಫೈನಾನ್ಷಿಯಲ್ ಲಿಟರಸಿಯನ್ನ ಕಲಿಸೋದು ಬಹಳ ಮುಖ್ಯ. ಇದರಿಂದ ಅವರು EMIಗಳು, ಸಾಲಗಳು, ಬಡ್ಡಿ ಇವೆಲ್ಲದರ ಹೊರೆಯನ್ನ ಅರ್ಥ ಮಾಡ್ಕೊಳ್ತಾರೆ. ಎರಡನೆಯ ಪರಿಹಾರ ಏನಂದ್ರೆ, ಪೋಷಕರು ಮಕ್ಕಳಿಗೆ ವಸ್ತುಗಳನ್ನ ಅವಶ್ಯಕತೆಯ ಆಧಾರದ ಮೇಲೆ ಖರೀದಿಸಲಾಗುತ್ತದೆಯೇ ಹೊರತು ಸ್ಥಾನಮಾನವನ್ನ ಪ್ರದರ್ಶಿಸಲು ಅಲ್ಲ ಅಂತನ್ನೋದನ್ನ ಕಲಿಸಬೇಕು. ಮತ್ತು ಮೂರನೇದಾಗಿ, ಸಾಮಾಜಿಕ ಮಾಧ್ಯಮದಲ್ಲಿ ಇನ್ಫ್ಲೂಯೆನ್ಸರ್ಗಳು ಕೇವಲ ಮಹತ್ವಾಕಾಂಕ್ಷೆಯ ಸಂಸ್ಕೃತಿಯನ್ನ ಉತ್ತೇಜಿಸುವ ಜವಾಬ್ದಾರಿಯನ್ನ ತಗೋಬೇಕು. ಐಫೋನ್ ಖರೀದಿಸುವುದರಲ್ಲಿ ಯಾವುದೇ ತೊಂದರೆ ಇಲ್ಲ. ಅದನ್ನ ಕೊಂಡುಕೊಳ್ಳಲು ಸಾಧ್ಯ ಇರುವವರು, ಸಾಮರ್ಥ್ಯ ಇರುವವರು ಅದನ್ನ ಖರೀದಿಸಬಹುದು. ಆದರೆ ಉಳಿದವರಿಗೆ ಸಾಕಷ್ಟು ಇತರ ಆಯ್ಕೆಗಳು ಕೂಡ ಇವೆ ಅಲ್ವಾ? ಫೋಮೋ ಅನ್ನೋ ಈ ರೋಗ ನಮ್ಮ ಯುವಜನತೆಯ ಪರಿಸ್ಥಿತಿಯನ್ನ ಹದಗೆಡಿಸದಿರಲಿ ಅನ್ನೋದೇ ನಮ್ಮ ಆಶಯ.